ದಲಿತರನ್ನೇ ಶೋಷಣೆ. ದೇವಸ್ಥಾನಗಳಲ್ಲಿ ಮದುವೆ ಆದರೂ ದಂಡ, ಅಂತರ್ಜಾತಿ ವಿವಾಹ ಆದರೂ ದಂಡ, ಗ್ರಾಮದ ಯಜಮಾನರುಗಳಿಗೆ ತಿಳಿಸದೆ ಯಾವುದೇ ಕಾರ್ಯಗಳನ್ನು ಮಾಡಿದ್ರೂ ದಂಡ. ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ. RJ ನ್ಯೂಸ್ 1 ಗಂಟೆಗಳ ಕಾಲ ನೊಂದವರ ಬಳಿ ಕೆಲವೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದೆ. ತಾಲೂಕಿನ ಬೇರಿಯಾ ಗ್ರಾಮದ ದಲಿತರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಮಾಜಿಕವಾಗಿ ದೇಶ ಮುಂದುವರಿದಿದ್ದರೂ ಸಹ ಗ್ರಾಮದಲ್ಲಿ ಕೆಲವರು ಜಾತಿ, ಕುಲ, ಆಚಾರ, ವಿಚಾರ ಎಂದು ಮಾನಸಿಕವಾಗಿ ಬಹಿಷ್ಕಾರ, ದಂಡ ಎಂಬುದನ್ನು ಮೈಗೂಡಿಸಿಕೊಂಡು ಗ್ರಾಮಗಳನ್ನು ಮೌಢ್ಯತೆಗೆ ಗುರಿ ಮಾಡಿ ಯುವಕರನ್ನು ದಾರಿ ತಪ್ಪಿಸುವುದರ ಜೊತೆಗೆ ಗ್ರಾಮದ ಒಗ್ಗಟ್ಟನ್ನು ಹಾಳು ಮಾಡುತ್ತಿರುವ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಕುಟುಂಬಗಳು ಒಪ್ಪಿ ದೇವಸ್ಥಾನದಲ್ಲಿ ಮದುವೆ ಮಾಡಿದರೂ ಗ್ರಾಮದ ಯಜಮಾನರಿಗೆ ದಂಡ ಕೊಡಬೇಕಂತೆ. ದಂಡ ನೀಡಲಿಲ್ಲ ಅಂದರೆ ದೇವಸ್ಥಾನಗಳಿಗೆ, ಗ್ರಾಮ ಮಾಡುವ ಯಾವುದೇ ಕಾರ್ಯಗಳಿಗೆ ಪ್ರವೇಶ ಇಲ್ಲ. ಈ ಸಂಬಂಧ ನೊಂದವರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸ್ ಠಾಣೆಯಿಂದ ಯಾವುದೇ ನ್ಯಾಯ ಸಿಕ್ಕಿಲ್ಲ ಎಂಬುದು ನೊಂದವರ ಆರೋಪ. RJ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ. ಮೆಚ್ಕೊಂಡು ಇಷ್ಟಪಟ್ಟು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ಬಂದ್ವಿ. ಮದುವೆ ಮಾಡ್ಕೊಂಡ್ಬಂದು 5 ವರ್ಷ ತನಕ ಯಾವುದೇ ಥರ ಕಿರುಕುಳ ಇರಲಿಲ್ಲ, ಏನಿಲ್ಲ. ಈಗ 1 ವರ್ಷದಿಂದ ಈಚೆಗೆ ಒಂದು ದೇವಸ್ಥಾನಕ್ಕೆ ಹೋಗಲಿ, ಸತ್ತಿತ್ತಕ್ಕೆ ಕೆಟ್ಟಿತ್ತಕ್ಕೆ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರಲಿ, ಅಲ್ಲಿಗೆ ಹೋದ್ರೂ ಕಾರ್ಯ ಮಾಡ್ತಾರ ಅಂತ ಮನೆಗಳ ಮೇಲೆ ಜಗಳ ಶುರು ಮಾಡ್ತಾರೆ. ಅಲ್ಲಿಗೆಲ್ಲ ಅವ್ರು ಯಾಕೆ ಬಂದವ್ರೆ, ಅವ್ರನ್ನ ಕಳಿಸಿ, ಅವ್ರು ಬಂದರೆ ನಾವು ಬರೋಲ್ಲ, ಅವ್ರನ್ನೇ ಕರ್ಕೊಂಡು ಮಾಡಿ ಹಾಗೆ ಹಿಂಗೆ ಅಂತಂತಾರೆ. ಎಲ್ಲಿಗೂ ಹೋಗೋಕ್ಕೆ ಬಿಡೋದಿಲ್ಲ. ಈ ಥರ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ. ನಮಗೆ ಯಾವ ಕಡೆ ಎಲ್ಲೂ ಕೂತ್ಕೋಬೇಕು, ನಿಂತ್ಕೋಬೇಕು ಅಂತಂದ್ರೂ ನಮಗೆ ತುಂಬ ಹಿಂಸೆ ಆಯ್ತೈತೆ. ಒಬ್ರ ಜೊತೆ ನಿಂತ್ಕೊಂಡು ಮಾತಾಡೋಕ್ಕೂ ಅಂತ ತಡೆಯೋಕ್ಕಾಗ್ದೆ ನೋಡಿ. ಇವತ್ತು ನಮ್ಮ ಅಣ್ಣ ತಮ್ಮಂದಿರೇ ನನ್ನ ಬಿಟ್ಟಿದ್ದಾರೆ. ಬಹಿಷ್ಕಾರ ಹಾಕಿ ಇವತ್ತು ಬೇಡ, ಅವ್ನು ಬಂದರೆ ನಾನು ಬರೋದಿಲ್ಲ ಮದುವೆಗೆ ಅಂದ್ಬಿಟ್ಟು ಇವತ್ತು ತಾನೇ ಹೇಳಿದ್ದಾರೆ ಸರ್ ಯಜಮಾನ್ರುಗಳು ಹೇಳಿರೋದು. ನಮ್ಮ ಮಕ್ಕಳು ಟೆಸ್ಟ್ ಮ್ಯಾರೇಜ್ ಆಗಿದ್ದಾರೆ, ಅವರು ಒಪ್ಪಿ ಮದುವೆ ಆಗಿದ್ದಾರೆ. ಇವ್ರಿಗೆ ಯಜಮಾನ್ರುಗಳು ನಮಗೆ ತಿಳಿಸ್ತೇನೆ ಮದುವೆ ಆಗೋರಲ್ಲ ಅಂತ ಒಂದು ಉದ್ದೇಶದಿಂದ ನಾವು ಬೇರೆ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾಗಿದ್ದರೂ ಕೂಡ ನಮಗೂ ಕೂಡ ಬಹಿಷ್ಕಾರ ಹಾಕಿ ದಂಡ ಹಾಕಿ. ನಮ್ಮ ಯಜಮಾನ್ರ ಹೆಸರು ನಾಗರಾಜು ಅಂತ, ನಮ್ಮ ತಂದೆ ತಾಯಿ ಈರಮ್ಮ ಅಜ್ಜಯ್ಯ ಅಂತ. ಬಡ ಕುಟುಂಬದಿಂದ ಬಂದವರು ನಾವು. ನಮ್ಮನೆ ಮದುವೆ ಮಾಡೋ ಕೆಪಾಸಿಟಿ ಇಲ್ದಿರೋ ಕಾರಣ ನಾವು ಮೆಚ್ಕೊಂಡು ಇಷ್ಟಪಟ್ಟು ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡ್ಬಂದ್ವಿ. ಮದುವೆ ಮಾಡ್ಕೊಂಡ್ಬಂದು 5 ವರ್ಷ ತನಕ ಯಾವುದೇ ಥರ ಕಿರುಕುಳ ಇರಲಿಲ್ಲ, ಏನಿಲ್ಲ. ಈಗ 1 ವರ್ಷದಿಂದ ಈಚೆಗೆ ಒಂದು ದೇವಸ್ಥಾನಕ್ಕೆ ಹೋಗಲಿ, ಸತ್ತಿತ್ತಕ್ಕೆ ಕೆಟ್ಟಿತ್ತಕ್ಕೆ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರಲಿ, ಅಲ್ಲಿಗೆ ಹೋದ್ರೂ ಕಾರ್ಯ ಮಾಡ್ತಾರ ಅಂತ ಮನೆಗಳ ಮೇಲೆ ಜಗಳ ಶುರು ಮಾಡ್ತಾರೆ. ಅಲ್ಲಿಗೆಲ್ಲ ಅವ್ರು ಯಾಕೆ ಬಂದವ್ರೆ, ಅವ್ರನ್ನ ಕಳಿಸಿ, ಅವ್ರು ಬಂದರೆ ನಾವು ಬರೋಲ್ಲ, ಅವ್ರನ್ನೇ ಕರ್ಕೊಂಡು ಮಾಡಿ ಹಾಗೆ ಹಿಂಗೆ ಅಂತಂತಾರೆ. ಎಲ್ಲಿಗೂ ಹೋಗೋಕ್ಕೆ ಬಿಡೋದಿಲ್ಲ. ಈ ಥರ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ. ನಮಗೆ ಯಾವ ಕಡೆ ಎಲ್ಲೂ ಕೂತ್ಕೋಬೇಕು, ನಿಂತ್ಕೋಬೇಕು ಅಂತಂದ್ರೂ ನಮಗೆ ತುಂಬ ಹಿಂಸೆ ಆಯ್ತೈತೆ. ಒಬ್ರ ಜೊತೆ ನಿಂತ್ಕೊಂಡು ಮಾತಾಡೋಕ್ಕೂ ಒಂಥರ ಬೇಜಾರಾಯ್ತದೆ. ಏನಾದ್ರು ಮಾಡ್ಕೊಂಡು ಸಾಯ್ಬೇಕು ಆ ಥರ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇಷ್ಟಪಟ್ಟು ಮದುವೆ ಆಗಿದ್ರೆ ಮೇಲ್ಗೋಟೆಲ್ ಮದುವೆ ಆಗಿದ್ದು ನಾವು. ಮೇಲ್ಗೋಟೆಲ್ ಮದುವೆ ಆಗಿ ಬಂದಾಗ್ಲಿಂದ ಯಾವುದೇ ಥರ ಹಿಂಸೆ ಇಲ್ಲ. ಒಟ್ಟಾರೆ ಈಗ ವರ್ಷದಿಂದವ ಒಂದು ಪಾಪುನೂ ಇದೆ. ಈಗ 2ನೇದು ಪ್ರೆಗ್ನೆಂಟು ನಾನು. ಮಾನಸಿಕ ಹಿಂಸೆ ಕೊಟ್ಟು ನಮ್ಮ ತಂದೆ ತಿನ್ನೋದು ಉಣ್ಣೋದು ಎಲ್ಲ ಬಿಟ್ಟು ನಿಂತಿತ್ತವೆಲ್ಲವ ಹೀನಮಾನವಾಗಿ ಮಾತಾಡೋದು. ಈ ಥರ ಎಲ್ಲ ಮಾತಾಡಿ ನಮ್ಮ ತಂದೆ ನೀವು ತಿರುಗಾಡೋ ಪರಿಸ್ಥಿತಿಲಿಲ್ಲ, ಕೂತು ಹೋಗಿದ್ದಾರೆ. ನಮಗೆ ಯಾವ ಥರ ನ್ಯಾಯ ಕೊಡಿಸ್ತಿರೋ ಏನೋ ಗೊತ್ತಿಲ್ಲ ಸರ್. ದಯವಿಟ್ಟು ನಮಗೆ 10 ಜನದಿಂದ ತೊಂದರೆ ಆಗ್ತಾಯಿವೆ. ಆ ತೊಂದರೆಯಿಂದ ಬಿಡುಗಡೆ ಮಾಡಿಕೊಡಿ ಸರ್. 10 ಜನ ಅಂದರೆ ಯಾರಮ್ಮ? ಗ್ರಾಮಸ್ಥರು ಏನು ಹೇಳ್ತಾರೆ ಅವರು ಇದ್ರ ಬಗ್ಗೆ? ಅವ್ರು ಬಂದು ನೀವು ಓಡ್ ಹೋಗಿದ್ದೀರಾ, ಮೆಚ್ಚಿ ಮದುವೆ ಆಗಿದ್ದೀರಾ, ಗ್ರಾಮಕ್ಕೆ ಬಂದು ನೀವು ಅನ್ನ ಹಾಕಿಲ್ಲ, ಇಲ್ಲ ಅದ್ರ ಬದಲು ನೀವು ದಂಡ ಕಟ್ಟಿ. ಎಷ್ಟು ಕಟ್ಟಿ ಅಂತಾರೆ ಅವರು? ದಂಡ ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿ ದುಡ್ಡು ಕಾಸು ಇರೋರಿಗೆ ಒಂಥರ ದಂಡ ಹಾಕ್ತಾರೆ, ದುಡ್ಡು ಕಾಸು ಇಲ್ದಿರೋರು ಅಂಥವ್ರ ಹತ್ರನೇ ಒಂಥರ ದಂಡ ಕೇಳ್ತಾರೆ. ಈಗ ನಮ್ಮಿಂದ 17,000 18,000 ಹಿಂಗೆ ಕೇಳ್ತಾವ್ರೆ. ನಮಗೆ ತಿನ್ನೋಕ್ಕೆ ಹಿಟ್ಟಿಲ್ಲ, ನಾವು ಎಲ್ಲಿ ತಂದು ಕೊಡವ ಸರ್? ನಮಗೆ ಅಷ್ಟು ಕೊಡೋಕ್ಕೂ ಆಯ್ತಾ ಇಲ್ಲ. ಇತ್ತ ಬುಟ್ಟಿ ಜೀವನ ಮಾಡೋಣ ಅಂತಂದರೆ ಜೀವನ ಮಾಡೋಕ್ಕೂ ಬಿಡ್ತಾ ಇಲ್ಲ, ಎಲ್ಲೂ ಹೋಗೋಕ್ಕೂ ಕೊಡೋದಿಲ್ಲ, ಬರೋಕ್ಕೂ ಕೊಡೋದಿಲ್ಲ. ನಮ್ಗೆ ನೆಮ್ಮದಿ ಅನ್ನೋದೇ ಇಲ್ಲ ಸರ್. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಇಲಾಖೆಗೆ ನೀವು ದೂರು ಕೊಟ್ಟಿದ್ದೀರಾ? ಈ ವಿಚಾರದಲ್ಲಿ ಕೊಟ್ಟಿದ್ದೀನಿ ಸರ್. ಯಾವ ರೀತಿ ಕ್ರಮ ತಗೊಂಡಿದ್ದಾರೆ? ಇಲ್ಲ ಸರ್, ಕ್ರಮ ಇಷ್ಟು ದಿನ ಆದರೂ ತಗೊಂಡಿಲ್ಲ. 4ನೇ ತಿಂಗಳಲ್ಲೇ ಕೊಟ್ಟಿರೋದು. SP ಆಫೀಸಿಗೆ ಕೊಟ್ಟಿದ್ದೀವಿ, DC ಆಫೀಸಿಗೆ ಕೊಟ್ಟಿದ್ದೀವಿ, ಆಮೇಲೆ AC ಆಫೀಸಿಗೆ ಕೊಟ್ಟಿದ್ದೀವಿ, ಸಮಾಜ ಕಲ್ಯಾಣ ಇಲಾಖೆಗೂ ಕೊಟ್ಟಿದ್ದೀವಿ ಸರ್, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ. ಯಾರು ಒಬ್ಬರು ಸುಧಾ ಇಲ್ಲಿ ಗಂಟೂ ಒಂದು ಕ್ರಮ ಏನು ಕೈಗೊಂಡಿಲ್ಲ. ನಮಗೆ ಭಾರಿ ಈಗ ನೋಡಿ, ನಮ್ಮನೆ ಮದುವೆ ಇದೆ ನಾಳೆ. ಈಗ ಕುಲದಿಂದ ನನ್ನ ಇವತ್ತು ಬಹಿಷ್ಕಾರ ಹಾಕಿದ್ದಾರೆ. ನಿನ್ನ ತಮ್ಮ ಬಂದರೆ ನಾವು ಮದುವೆಗೆ ಬರೋದಿಲ್ಲ, ನಾವು ಯಾರು ಸೇರೋದಿಲ್ಲ, ನಿನ್ನ ತಮ್ಮ ಬೇಕೋ, ನಾವು ಕುಲ ಬೇಕೋ, ಯಜಮಾನ್ರುಗಳು ಬೇಕು ಅಂದ್ಬಿಟ್ಟು ಇದು ಮಾಡಿದ್ದಾರೆ ಸರ್. ನಾನು ಇವತ್ತು ನನಗೆ ಮಾನಸಿಕವಾಗಿ ಭಾರಿ ಬೇಜಾರಾಗೋಗಿದೆ. ಇರೋದೇ ಬೇಡ ಅನ್ನೋಷ್ಟು ಮನಸ್ಸು ಬೇಜಾರಾಗೋಗಿದೆ. ನಾನೇನಾದ್ರು ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರೂ
ನಮ್ಮ ಗ್ರಾಮದ ಯಜಮಾನ್ರುಗಳೇ ಕಾರಣ ಸರ್. ಈಗ ಒಟ್ಟಾರೆ ಈ ರೀತಿ ಆಗಿರೋವಂಥವ್ರು ಎಷ್ಟು ಜನ ಇದ್ದಾರೆ ನಿಮ್ಮ ಇದರಲ್ಲಿ? ಸರ್ ಸುಮಾರು ನಮಗೆ 14 ಜನ ಈ ರೀತಿ ಆಗಿದ್ದಾರೆ. ಅಂದರೆ ಅವ್ರು ಹೆದರ್ಕೊಂಡು ಸ್ವಲ್ಪ ದಂಡ ಕೊಟ್ಬಿಟ್ಟಿದ್ದಾರೆ ಸರ್. ಯಾವುದೇ ರೀತಿ ಮದುವೆ ಮಾಡಿದ್ರು ಕೂಡ ನೀವು ರೀತಿ ಮಾಡ್ತಾ ಕುಲದಲ್ಲಿ ಇದ್ದಾರೆ ನೀವು ಇದನ್ನು ಕಟ್ಟಬೇಕು. ಕಟ್ಟಬೇಕು. ಅವ್ರಿಗೆ ಮಾಹಿತಿ ಕೊಡ್ತಾನೆ ಮದುವೆ ಮಾಡಿದ್ರೆ, ಮಾಹಿತಿ ಕೊಡ್ದೇನೆ ಮಾಡಿದ್ರೆ ಇವೆಲ್ಲ ಮಾಡಿದ್ರೆ ನಮ್ಮ ತ ಕಟ್ಟಲೇಬೇಕು. ಮತ್ತು ನಮ್ಮ ತ ದುಡ್ಡಿಲ್ಲ, ನಾವೆಲ್ಲರೂ ದೇವಸ್ಥಾನದಲ್ಲಿ ಮಾಡ್ಕೋತೀವಿ ಅಂದ್ರೆ ಹಂಗೆ ಕೇಳಲ್ಲ ಸರ್. ನಮಗೆ ಸೇರಿಸಿ ಯಾವ ರೀತಿ ಇದು ಮಾಡ್ತೀನಿ ನೀನು ಇನ್ನು ಎಷ್ಟು ವರ್ಷದಿಂದ ನಡೀತೈತೆ ಈ ಥರ? ಸರ್ ಇದೆಲ್ಲ ಮೊದಲಿಂದ ಇರಲಿಲ್ಲ, ಇತ್ತೀಚೆಗೆ ಇವಾಗ ತಾಳ್ಮೆ ತಡೆಯೋಕ್ಕಾಗ್ದೆ ನೋಡಿ. ಇವತ್ತು ನಮ್ಮ ಅಣ್ಣ ತಮ್ಮಂದಿರೇ ನನ್ನ ಬಿಟ್ಟು ಹುಟ್ಟಿದ್ದಾರೆ. ಬಹಿಷ್ಕಾರ ಹಾಕಿ ಇವತ್ತು ಬೇಡ, ಅವ್ನು ಬಂದರೆ ನಾನು ಬರೋದಿಲ್ಲ ಮದುವೆಗೆ ಅಂದ್ಬಿಟ್ಟು ಇವತ್ತು ತಾನೇ ಹೇಳಿದ್ದಾರೆ ಸರ್. ಯಜಮಾನ್ರುಗಳು ಹೇಳಿರೋದು. ಏನು ಹೇಳೋದು, ನಾವು ಇಂಥದ್ದು ಮಾತಾಡಿಸ್ಕೊಂಡ್ರೆ ನಾವು ಅವ್ರು ಮಾತಾಡ್ಸಂಗಿಲ್ವಂತೆ. ಅವರು ನಮ್ಮ ಒಂದು ಅಂಗಡಿ ವ್ಯಾಪಾರ ಇಟ್ಕೊಂಡಿದ್ವಿ, ಅಲ್ಲಿಗೂ ಬರೋಂಗಿಲ್ವಂತೆ. ಹಂಗಾಗಿ ಅದಕ್ಕೆ ಅವ್ರು ಏನು ಮಾಡೋರೆ, ನಾವು ಹೇಳ್ದಂಗೆ ನೀವು ಕೇಳಿಲ್ಲ ಅಂದಮೇಲೆ ನಿಮ್ಮ ಹತ್ರ ನಾವು ಓರಿನೂ ಇಸ್ಕೊಳ್ಳಲ್ಲ, ನಿಮ್ಮ ಮಾತಾಡ್ಸೋದು ಇಲ್ಲ, ಯಾರು ಅವ್ರ ಮನೆ ಕಾರ್ಯಕ್ಕೆ ಸೇರಬೇಡಿ ಅಂತ ಹೇಳ್ಕೊಂಡು ಬಹಿಷ್ಕಾರದ ರೀತಿನೇ ಸರ್. ಅದು ಇನ್ನೇನು ಓರಿ ಇಸ್ಕೊಂಡಿಲ್ಲ ಅಂದರೆ ಇನ್ನೇನು ಬಹಿಷ್ಕಾರನೇ ಆಗ್ತಂಗೆ ತಾನೇ. ಮದುವೆ ಆಗಿ ಇಲ್ಲಿಂದ ಹೋಗಿ ರಿಟರ್ನ್ ಬಂದಮೇಲೆ ನಮಗೆ ಕುಲಕ್ಕೆ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ತಾವ್ರೆ. ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ. ನೀವು ಸೇರ್ಕೊಂಡು ಮದುವೆ ಆಗಿದ್ದಕ್ಕೆ ದಂಡ ಕಟ್ಟಿ ಅಂತವ್ರೆ. ತಂದೆ ತಾಯಿಗೆ ಹಿಂಸೆ ಕೊಡ್ತಾವ್ರೆ. ಏನು ಮಾಡೋದಂತ ಗೊತ್ತಿಲ್ಲ. ಎಷ್ಟು ವರ್ಷ ಆಯಿತು ಮದುವೆಗೆ? ಯಾವ್ದು 17 ಇವಾಗ ದಂಡ ಕಟ್ಟಿ ಅಂತಿರೋದು, ಮುಂಚೆ ಎಲ್ಲ ಕಟ್ಟಿ ಅಂತಿಲ್ಲ. ಇಲ್ಲ, ಈಗ ಒಂದು 6 ತಿಂಗಳಿಂದ ಕಟ್ಟಿ ಅಂತ. ಹೋದ್ರೆ ಬರಬೇಡಿ ಅಂತಾರೆ, ದೇವಸ್ಥಾನಗಳಿಗೆ ಹೋದ್ರೂ ಬರಬೇಡಿ, ಹೊರಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಒಳ್ಳೇದು ಕೆಟ್ಟಕ್ಕೆ ಕಾರ್ಯಕ್ಕೆ ಸೇರಕ್ಕೆ ಆಯ್ತಾ ಇಲ್ಲ. ಏನು ಮಾಡೋದು ಅಂತ ನಮ್ಮ ತಂದೆ ತಾಯಿ ಮನೇಲೂ ತೊಂದರೆ ಮಾಡ್ತಾವ್ರೆ, ಇವಾಗ ಮಾವನ ಮನೇಲೂ ತೊಂದರೆ ಮಾಡ್ತಾರೆ. ಎಲ್ಲೂ ಹೋಗೋಕ್ಕಾಯ್ತಾ ಇಲ್ಲ. ಏನು ಮಾಡೋದು? ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಪೊಲೀಸ್ ಇಲಾಖೆಗೆ ಏನು ಮಾಹಿತಿ ಕೊಟ್ಟಿಲ್ವಾ? ಕೊಟ್ಟಿದ್ದು ಕೊಟ್ಟಿದ್ದು ಅವ್ರಿಗೇನು ಮಾಹಿತಿ ಕೊಟ್ಟಿಲ್ಲ ಇಲ್ಲಿವರೆಗೂ. ತಗೊಂಡು ಯಾವ್ದಾರ ಒಂದು ಒಳ್ಳೆ ಕಾರ್ಯಕ್ಕೆ ಯಾವ್ದಾರ ಒಂದು ಕೆಟ್ಟ ಕಾರ್ಯಕ್ಕೆ ಮಾಡ್ತಾರೆ ಅನ್ನೋದೇನಿಲ್ಲ. ಇವರು ದುಡ್ಡು ತಗೊಂಡು ಏನು ಮಾಡ್ತಾವ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರ ತಲೂ 30,000 ಕೊಡಿ, 20,000 ಕೊಡಿ, 50,000 ಕೊಡಿ ಅಂತ ಅವಾಗಿಂದು ಇಸ್ಕೊತಾನೆ ಅವ್ರೆ. ಇದಕ್ಕೇನು ಮಾಡೋರು? ನಮ್ಮ ಮೈದಾಗ ಹೋಗಿರೋದಕ್ಕೆ ಇಷ್ಟಪಟ್ಟು ಅವ್ರ ಮದುವೆ ಆಗವ್ರೆ. ನಮ್ಮ ತಾವು ದಂಡ ನಮ್ಗೆ ದಂಡ ಹಾಕವ್ರೆ, ಕೂಲ್ದಿಂದವ ತೆಗ್ದು ಹಾಕವ್ರೆ ನಮ್ಮನ್ನು. ಬಹಿಷ್ಕಾರ ಅಷ್ಟೇ. ಎಷ್ಟು ವರ್ಷದಿಂದ ಆಗಿರೋದು ಇದು? ಈಗ 4 ತಿಂಗಳಿಂದ ಆ ರೀತಿ ಮಾಡೋರೆ. ಸರ್, ನಾನು ಬೇರೆ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರು. ನಮ್ಮ ಹೆಸರು ಶಿವಣ್ಣ ಅಂತ. ನಮ್ಮ ಇದರಲ್ಲಿ ಏನು ಮಾಡೋರು ಅಂದರೆ, ನಮ್ಮ ದಲಿತ ಸಮಾಜದಲ್ಲಿ ದಲಿತರಿಗೆ ಬಹಿಷ್ಕಾರ ಹಾಕಿ ಮತ್ತು ದಂಡ ಹಾಕಿ ಈ ರೀತಿ ಅನಿಷ್ಟ ಪದ್ಧತಿಗಳನ್ನ ಕೆಲವರು ನಾವೇ ಯಜಮಾನ್ರು ಅಂತ ಹೇಳ್ಕೊಂಡು ಈ ರೀತಿ ಎಲ್ಲ ಶೋಷಣೆ ಮಾಡ್ತಾ ಹೋದರೆ. ಮತ್ತು ಏನಕ್ಕಪ್ಪ ಅಂತಂದರೆ, ನಮ್ಮ ಒಂದು ಇದರಲ್ಲಿ ಈಗ ನಮ್ಮ ಅಕ್ಕ ಅವರು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗವ್ರೆ. ಅವರು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗಿದ್ದಾರೆ. ಅವರು ಒಪ್ಪಿ ಮದುವೆ ಆಗಿದ್ದಾರೆ. ಇವ್ರಿಗೆ ಯಜಮಾನ್ರುಗಳು ನಮಗೆ ತಿಳಿಸ್ತೇನೆ ಮದುವೆ ಆಗೋರಲ್ಲ ಅಂತ ಒಂದು ಉದ್ದೇಶದಿಂದ ನಾವು ಬೇರೆ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರಾಗಿದ್ದರೂ ಕೂಡ ನಮಗೂ ಕೂಡ ಬಹಿಷ್ಕಾರ ಹಾಕಿ ದಂಡ ಹಾಕಿ ಈ ರೀತಿ ಅವಮಾನ ಮಾಡಿದ್ದಾರೆ. ಇದ್ರ ಸಂಬಂಧಪಟ್ಟವಾಗಿ ನಾವು AC ಗೆ DC ಗೆ ಮತ್ತು SP ಆಫೀಸ್ಗೆ ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ ಕೂಡ ಇವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆದ್ದರಿಂದ ನಮಗೆಲ್ಲ ನ್ಯಾಯ ಸಿಗಬೇಕಂತ ಕೇಳ್ಕೊತೀವಿ.